ಬಾಂಗ್ಲಾದಲ್ಲಿ ಮತ್ತೊಂದು ಹಿಂಸಾಚಾರ ಭುಗಿಲೆದಿದೆ. ಬಾಂಗ್ಲಾದೇಶಕ್ಕೆ ತೆರಳದಂತೆ ಭಾರತೀಯರಿಗೆ ಕೇಂದ್ರ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ. ಈ ಸುದ್ದಿಯ ಜೊತೆಗೆ ಬೆಂಗಳೂರಿನ ಒಂದಷ್ಟು ಸುದ್ದಿಗಳಿದೆ, ನೋಡ್ಕೊಂಡು ಬರೋಣ. ಸರ್ಕಾರಿ ಉದ್ಯೋಗಗಳಲ್ಲಿನ ಮೀಸಲಾತಿ ವ್ಯವಸ್ಥೆಯಲ್ಲಿ ಸುಧಾರಣೆಗೆ ಒತ್ತಾಯಿಸಿ ಬಾಂಗ್ಲಾದೇಶದಲ್ಲಿ ಹಲವು ದಿನಗಳ ಹಿಂದೆ ನಡೆದ ಹಿಂಸಾಚಾರದಲ್ಲಿ ನೂರಾರು ಜನ ಮೃತಪಟ್ಟಿದ್ರು. ಈ ಬೆನ್ನಲ್ಲೇ ಮತ್ತೊಂದು ಹಿಂಸಾಚಾರ ಭುಗಿಲೆದ್ದಿದೆ. ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆಗೆ ಒತ್ತಾಯಿಸಿ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿದ್ದ ಪ್ರತಿಭಟನೆಯು ಹಿಂಸಾರೂಪ ತಾಳಿದೆ. ಘರ್ಷಣೆಯಲ್ಲಿ 14 ಪೊಲೀಸರು ಸೇರಿದಂತೆ ಸುಮಾರು 100 ಜನರು ಸಾವನ್ನಪ್ಪಿದ್ದಾರೆ. ನೂರಾರು ಜನರು ಗಾಯಗೊಂಡಿದ್ದಾರೆ. ಹಿಂದೂ ದೇವಾಲಯ ಹಾಗೂ ಮನೆಗಳನ್ನು ಗುರಿಯಾಗಿಸಿ ದಾಳಿ ಮಾಡಿದ್ದಾರೆ. ಬಾಂಗ್ಲಾ ಪ್ರಧಾನಿ ಅರಮನೆಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಿಂಸಾಚಾರದ ಪರಿಣಾಮವಾಗಿ ಅಧಿಕಾರಿಗಳು ಮೊಬೈಲ್ ಇಂಟರ್ನೆಟ್ ಸೇವೆಗಳನ್ನು ಸ್ಥಗಿತಗೊಳಿಸಿದ್ದಾರೆ. ರಾಷ್ಟ್ರವ್ಯಾಪಿ ಅನಿರ್ದಿಷ್ಟ ಕರ್ಫ್ಯೂ ವಿಧಿಸಲಾಗಿದೆ. ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ವ್ಯವಸ್ಥೆ ವಿಚಾರವಾಗಿ ಗದ್ದಲ ಎದ್ದಿರುವ ಹಿನ್ನೆಲೆಯಲ್ಲಿ ಶೇಖ್ ಹಸೀನಾ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಈ ಬೆನ್ನಲ್ಲೇ ಬಾಂಗ್ಲಾದೇಶದ ಪ್ರಧಾನಿ ಹುದ್ದೆಗೆ ಶೇಖ್ ಹಸೀನಾ ರಾಜೀನಾಮೆ ನೀಡಿದ್ದಾರೆ. ರಾಜೀನಾಮೆ ಬಳಿಕ ಶೇಖ್ ಹಸೀನಾ ಬಾಂಗ್ಲಾದೇಶ ತೊರೆದಿದ್ದಾರೆ. ಶೇಖ್ ಹಸೀನಾ ರಾಜೀನಾಮೆ ಬೆನ್ನಲ್ಲೇ ಮಿಲಿಟರಿ ಆಡಳಿತ ಆರಂಭವಾಗಿದೆ. ಬಾಂಗ್ಲಾದೇಶಕ್ಕೆ ತೆರಳದಂತೆ ಭಾರತೀಯರಿಗೆ ಕೇಂದ್ರ ಸರ್ಕಾರ ಎಚ್ಚರಿಕೆಯನ್ನ ನೀಡಿದೆ. ಇತ್ತೀಚೆಗೆ ಶಾಲಾ ಮಕ್ಕಳನ್ನು ಕರೆತರುವ ಬಸ್ಗಳು ಅಪಘಾತಕ್ಕೀಡಾಗುತ್ತಿರುವ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹೀಗಾಗಿ ಇಂದು ಬೆಳ್ಳಂಬೆಳಿಗ್ಗೆ ಫೀಲ್ಡ್ಗೆ ಇಳಿದಿದ್ದ ಬೆಂಗಳೂರು ಸಂಚಾರಿ ಪೊಲೀಸರು ಡ್ರಿಂಕ್ ಅಂಡ್ ಡ್ರೈವ್ ಟೆಸ್ಟ್ ಕಾರ್ಯಾಚರಣೆ ನಡೆಸಿದ್ದಾರೆ. ಕುಡಿದು ಶಾಲಾ ವಾಹನ ಚಲಾಯಿಸುವ ಮೂಲಕ ಅಪಘಾತಗಳಿಗೆ ಆಹ್ವಾನ ಅನ್ನುವ ದೂರಿನ ಹಿನ್ನೆಲೆಯಲ್ಲಿ ಬೆಂಗಳೂರಿನಾದ್ಯಂತ ಸಂಚಾರಿ ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸಿದರು. ಬೆಂಗಳೂರಿನ ಎಲ್ಲ ಶಾಲೆ ಕಾಲೇಜುಗಳ ಮುಂಭಾಗದ ರಸ್ತೆಗಳಲ್ಲಿ ನಿಂತು ಶಾಲೆಗೆ ಮಕ್ಕಳನ್ನು ಬಿಡಲು ಬರುವ ಬಸ್ ಚಾಲಕರಿಗೆ ಡ್ರಿಂಕ್ ಅಂಡ್ ಡ್ರೈವ್ ಟೆಸ್ಟ್ ಅನ್ನು ನಡೆಸಿದ್ದಾರೆ. ಶಾಲಾ ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಸಂಚಾರಿ ಪೊಲೀಸರು ಡ್ರಿಂಕ್ ಅಂಡ್ ಡ್ರೈವ್ ಕಾರ್ಯಾಚರಣೆ ನಡೆಸಿದ್ದಾರೆ. ಆಟೋ, ವ್ಯಾನ್, ಮಿನಿ ಬಸ್ಗಳ ಮೂಲಕ ಶಾಲಾ ಮಕ್ಕಳನ್ನ ಕರೆತಂದ ಚಾಲಕರನ್ನ ನಿಲ್ಲಿಸಿ ಡ್ರಿಂಕ್ ಅಂಡ್ ಡ್ರೈವ್ ಟೆಸ್ಟ್ ಅನ್ನು ನಡೆಸಿದ್ದಾರೆ. ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿರುವ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟದ ತನಿಖೆ ಚುರುಕು ಪಡೆದುಕೊಂಡಿದೆ. ಘಟನಾ ಸ್ಥಳಕ್ಕೆ ಮುಸಾವಿರ್ ಹಾಗೂ ಅಬ್ದುಲ್ ಮತೀನ್ತಹ ಇಬ್ಬರನ್ನು ಕರೆದೊಯ್ದು ಸ್ಥಳ ಮಹಜರು ನಡೆಸಲಾಗ್ತಾ ಇದೆ. ಇಡೀ ಘಟನೆಯ ಮರುಸೃಷ್ಟಿ ಮಾಡಲಾಗಿದೆ. ಇನ್ನು ಸ್ಥಳೀಯ ಪೊಲೀಸರ ಭದ್ರತೆಯ ನಡುವೆ ಮಹಜರ್ ಪ್ರಕ್ರಿಯೆ ನಡೆಸಿದ ಪೊಲೀಸರು ಬಾಂಬ್ ಬ್ಲಾಸ್ಟ್ ದಿನ ಆಗಿದ್ದ ಸಂಪೂರ್ಣ ಚಿತ್ರಣವನ್ನ ಮರುಸೃಷ್ಟಿ ಮಾಡಿದ್ದಾರೆ. ಬ್ಲಾಸ್ಟ್ ಮಾಡಿದ ದಿನ ಶಂಕಿತ ಉಗ್ರ ಬಂದ ದಾರಿ ಮತ್ತು ಬಸ್ ನಿಲ್ದಾಣದ ಮಾಹಿತಿ ಪಡೆದ ಎನ್ಐಎ ಕೆಫೆ ಒಳಗೆ ಬಂದು ಏನು ಆರ್ಡರ್ ಮಾಡಿ ಬ್ಲಾಸ್ಟ್ ಮಾಡಿದ ಸ್ಥಳದಲ್ಲಿ ಎಷ್ಟು ಸಮಯ ಕೂತ್ಕೊಂಡಿದ್ದ, ಯಾವ ಬ್ಯಾಗ್ನಲ್ಲಿ ಬಾಂಬ್ ತಂದಿದ್ದ, ಆ ಬ್ಲಾಸ್ಟ್ ಸ್ಥಳವನ್ನ ಸೆಲೆಕ್ಟ್ ಮಾಡೋಕೆ ಕಾರಣ ಏನು ಅನ್ನೋದರ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಇನ್ನು ಬ್ಲಾಸ್ಟ್ ದಿನ ಮುಸಾವಿರ್ ಧರಿಸಿದ್ದ ರೀತಿಯ ಕ್ಯಾಪ್ ಹಾಗೂ ಮಾಸ್ಕ್ ಅನ್ನು ಹಾಕಿಸಿ ಮಹಜರ್ ಮಾಡಿರೋ ಎನ್ಐಎ ಅಧಿಕಾರಿಗಳು ಬಸ್ ನಿಲ್ದಾಣದಿಂದ ರಾಮೇಶ್ವರಂ ಕೆಫೆವರೆಗೆ ಸ್ಥಳ ಮಹಜರ್ ನಡೆಸಿದ್ದಾರೆ. ಪೊಲೀಸರು ಪ್ರತಿಯೊಂದನ್ನು ವಿಡಿಯೋ ರೆಕಾರ್ಡ್ ಹಾಗೂ ಬರವಣಿಗೆ ರೂಪದಲ್ಲಿ ದಾಖಲು ಮಾಡಿಕೊಂಡಿದ್ದಾರೆ. ಮಾರ್ಚ್ 1ರಂದು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ನಡೆದಿದ್ದು 3 ಹೋಟೆಲ್ ಸಿಬ್ಬಂದಿ ಸೇರಿ 10 ಜನರಿಗೆ ಗಾಯವಾಗಿತ್ತು. ಏಪ್ರಿಲ್ 12ರಂದು ಮುಸಾವಿರ್ ಹುಸೇನ್ ನಶಾಜಿಬ್ ಹಾಗೂ ಅಬ್ದುಲ್ ಮತೀನ್ ತಾಹಾರನ್ನ ಪಶ್ಚಿಮ ಬಂಗಾಳದಲ್ಲಿ ಬಂಧಿಸಲಾಗಿತ್ತು. ರಾಜ್ಯ ರಾಜಧಾನಿ ಬೆಂಗಳೂರು ದಿನ ಕಳೆದಂತೆ ಹೊಸ ವ್ಯವಸ್ಥೆಗಳನ್ನ ಮೈಗೂಡಿಸಿಕೊಳ್ತಾ ಇದೆ. ಮಾಲ್ಗಳಲ್ಲಿ ಪಾರ್ಕಿಂಗ್ ಸಮಸ್ಯೆಯನ್ನು ತಪ್ಪಿಸೋಕೆ ಕೆಲ ಶಾಪಿಂಗ್ ಮಾಲ್ಗಳು ಒಂದು ಹೆಜ್ಜೆ ಮುಂದಿಟ್ಟು ಪಾರ್ಕಿಂಗ್ ವ್ಯವಸ್ಥೆಯನ್ನ ಫಾಸ್ಟ್ಯಾಗ್ ನೊಂದಿಗೆ ಲಿಂಕ್ ಮಾಡಿದ್ದಾರೆ. ಈಗಾಗಲೇ ಬೆಂಗಳೂರಿನ ಕೆಲ ಮಾಲ್ಗಳಲ್ಲಿ ಫಾಸ್ಟ್ಯಾಗ್ ನಿಂದ ಪಾರ್ಕಿಂಗ್ ಹಣ ಪಡೆಯುವ ವ್ಯವಸ್ಥೆಯನ್ನ ಜಾರಿ ಮಾಡಲಾಗಿದೆ. ಇನ್ನು 4 ಚಕ್ರದ ವಾಹನಗಳು ಮಾಲ್ಗಳಿಗೆ ಎಂಟ್ರಿ ಆಗ್ತಾ ಇದ್ದಂತೆ ಡಿಸ್ಪ್ಲೇ ಬೋರ್ಡ್ ನಲ್ಲಿ ವೆಹಿಕಲ್ ನಂಬರ್, ದಿನಾಂಕ, ಸಮಯ ಎಂಟ್ರಿ ಆಗುತ್ತೆ. ಯಾವ ಟೈಮ್ಗೆ ಎಕ್ಸಿಟ್ ಆಗುತ್ತೆ, ಎಷ್ಟು ಹಣ ಕಟ್ಟಬೇಕು ಅನ್ನೋದನ್ನ ತೋರಿಸಲಾಗಿದೆ. ಜೊತೆಗೆ ಮಾಲ್ನಿಂದ ಎಕ್ಸಿಟ್ ಆಗುವಾಗ ಕಾರ್ ಅಥವಾ ಟ್ಯಾಕ್ಸಿಯ ಪಾರ್ಕಿಂಗ್ ಹಣ ಈ ಫಾಸ್ಟ್ಯಾಗ್ ನಿಂದಲೇ ಕಟ್ಟಾಗಲಿದೆ. ಇದರಿಂದಾಗಿ ಮಾಲ್ನಲ್ಲಿ ವಾಹನಗಳು ಕಿಲೋಮೀಟರ್ ಗಟ್ಟಲೆ ಸಾಲಿನಲ್ಲಿ ನಿಲ್ಲೋದು ತಪ್ಪಲಿದೆ. 6 ರಿಂದ 7 ನಿಮಿಷದಲ್ಲಿಯೇ ಮಾಲ್ನಿಂದ ಒಂದು ವಾಹನ ತೆರಳಬಹುದು. ಈ ವ್ಯವಸ್ಥೆಗೆ ಅನೇಕ ವಾಹನ ಮಾಲೀಕರು ಒಪ್ಪಿ ಹಣ ಪಾವತಿ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಟೈಮ್ ತುಂಬಾ ಸೇವ್ ಆಗಲಿದೆ. ಎಲ್ಲ ಮಾಲ್ಗಳಲ್ಲಿಯೂ ಫಾಸ್ಟ್ಯಾಗ್ ವ್ಯವಸ್ಥೆ ಜಾರಿಯಾಗಲಿ ಅಂತ ಗ್ರಾಹಕರು ಒತ್ತಾಯಿಸಿದ್ದಾರೆ. ನಮ್ಮ ಗ್ರಾಹಕರಿಗೆ ಹೇಗೆ ಅನುಕೂಲ ಮಾಡಲಿಕ್ಕಾಗುತ್ತೆ ಆ ಮೂಲದಲ್ಲಿ ನಾವು ಫಾಸ್ಟ್ಯಾಗ್ ಇಂಪ್ಲಿಮೆಂಟೇಷನ್ ಮಾಡಿದ್ವಿ. ಫಾಸ್ಟ್ಯಾಗ್ ಇಂಪ್ಲಿಮೆಂಟೇಷನ್ ಮಾಡಿಬಿಟ್ಟು ಕಸ್ಟಮರ್ಸಿಗೆ ಈಸಿಯಾಗಿದೆ, ಎಂಟ್ರಿ ಮಾಡಲಿಕ್ಕೆ, ಎಕ್ಸಿಟ್ ಮಾಡಲಿಕ್ಕೆ ತುಂಬ ಈಸಿ ಆಗ್ತಾ ಇದೆ. ಲಾಟ್ಸ್ ಆಫ್ ಟೈಮ್. ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಥಿಂಗ್. ಎಲ್ಲ ಕಡೆ ಮಾಡಬೇಕು ಈ ಥರ ಎಲ್ಲ ಮಾಲಲ್ಲಿ. ಇಟ್ ವಿಲ್ ಬಿ ಗ್ರೇಟ್. ಟೈಮ್ ಸೇವ್ ಆಗುತ್ತೆ. ಎಸ್ ಸೇವ್ ಆಗಿದೆ ಮೇಡಮ್. ಟೈಮ್ ಹಿಂಗೆ ಆಗಬೇಕು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಒಳ್ಳೇದಾಯ್ತು. ವಾಲ್ಮೀಕಿ ನಿಗಮ ಬಹುಕೋಟಿ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಐಡಿ ಎಸ್ಐಟಿ ಅಧಿಕಾರಿಗಳು ಮೊದಲ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. 3,000 ಪುಟಗಳ ದೋಷಾರೋಪ ಪಟ್ಟಿಯನ್ನು ಸಿಐಡಿ ಹಾಗೂ ಎಸ್ಐಟಿ ಅಧಿಕಾರಿಗಳು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಸದ್ಯ 12 ಆರೋಪಿಗಳ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದ್ದು, ಮಾಜಿ ಸಚಿವ ನಾಗೇಂದ್ರ ದದ್ದಲ್ ಹೊರತುಪಡಿಸಿ ಇನ್ನುಳಿದವರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಎಂಡಿ ಪದ್ಮನಾಭ, ಸತ್ಯನಾರಾಯಣ ಇಟಕಾರಿ, ಸತ್ಯನಾರಾಯಣ ವರ್ಮಾ ಸೇರಿ 12 ಜನರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿರುವ ಅಧಿಕಾರಿಗಳು ಚಾರ್ಜ್ ಶೀಟ್ನಲ್ಲಿ 45 ಕೋಟಿ ಹಣ ವಶಕ್ಕೆ ಪಡೆದಿರುವುದಾಗಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ವಾಲ್ಮೀಕಿ ನಿಗಮ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ನಾಗೇಂದ್ರ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. 14 ದಿನ ನ್ಯಾಯಾಂಗ ಬಂಧನ ವಿಸ್ತರಿಸಿ 82ನೇ ಜನಪ್ರತಿನಿಧಿ ನ್ಯಾಯಾಲಯ ಆದೇಶ ನೀಡಿದೆ. ಈ ನಡುವೆ ಮತ್ತೆ ಇಡಿ ಅಧಿಕಾರಿಗಳಿಗೆ ಎಸ್ಐಟಿ ಠಕ್ಕರ್ ಕೊಟ್ಟಿದೆ. ಸತ್ಯನಾರಾಯಣ ವರ್ಮಾರನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯಲು ಕೋರ್ಟ್ಗೆ ಬಂದಿದ್ದ ಇಡಿ ಅಧಿಕಾರಿಗಳಿಗೆ ಎಸ್ಐಟಿ ಠಕ್ಕರ್ ಕೊಟ್ಟಿದೆ. ಇಡಿ ವಶಕ್ಕೆ ಪಡೆಯುವ ಮುನ್ನವೇ ಎಸ್ಐಟಿ ವಶಕ್ಕೆ ಪಡೆದಿದ್ದು, ಆಗಸ್ಟ್ 12ನೇ ತಾರೀಕಿನ ತನಕ ಸತ್ಯನಾರಾಯಣ ವರ್ಮಾ ಎಸ್ಐಟಿ ವಶದಲ್ಲಿ ಇರಲಿದ್ದಾರೆ.
ಮೂಡ ಹಗರಣ ಖಂಡಿಸಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ನಡೆಸುತ್ತಿರುವ ಪಾದಯಾತ್ರೆ ಇಂದು 3ನೇ ದಿನಕ್ಕೆ ಕಾಲಿಟ್ಟಿದೆ. 3ನೇ ದಿನವಾದ ಇಂದು ಚನ್ನಪಟ್ಟಣ ತಾಲೂಕಿನ ಕೆಂಗಲ್ನಿಂದ ಮದ್ದೂರಿನ ನಿಡಘಟ್ಟವರೆಗೂ ಕೂಡ ಪಾದಯಾತ್ರೆ ನಡೆಯಿತು. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೆದಿದ್ದು, ಪಾದಯಾತ್ರೆಯಲ್ಲಿ ಸಾವಿರಾರು ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು, ಮುಖಂಡರು ಭಾಗಿಯಾಗಿದ್ದರು. ಪಾದಯಾತ್ರೆ ಚನ್ನಪಟ್ಟಣ ಟೌನ್ ಪ್ರವೇಶಿಸುತ್ತಿದ್ದಂತೆ ಚನ್ನಪಟ್ಟಣದ ಶೇರು ಸರ್ಕಲ್ ಬಳಿ ಸಾವಿರಾರು ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಹೂಮಳೆಯನ್ನ ಸ್ವಾಗತ ಕೋರಿದರು. ಚನ್ನಪಟ್ಟಣ ಬಸ್ ನಿಲ್ದಾಣದ ಮುಂಭಾಗದ ಬಹಿರಂಗ ಸಭೆ ನಡೆಸಿದ್ರು. ಬಹಿರಂಗ ಸಭೆ ಉದ್ದೇಶಿಸಿ ಮಾತನಾಡಿದ ದೋಸ್ತಿ ನಾಯಕರು ಕಾಂಗ್ರೆಸ್ ಸರ್ಕಾರ ಹಾಗೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಯಾಕೆಂದ್ರೆ ಅಲ್ಲಿ ನನ್ನ ರಾಮನಗರದಲ್ಲಿ ಕನಕಪುರದಲ್ಲಿ ಹೇಳ್ತಿದ್ರು, ಅದೇನೋ ಕೆಂಪೇಗೌಡರು ವಂಶಾಸ್ತ್ರ ಅಂತಾರ ಇವರು ಬೆಂಗಳೂರು ಗ್ರೇಟರ್ ಬೆಂಗಳೂರು ಮಾಡಕ್ ಹೊರಟವ್ರೆ. ಯಾಕೆ ವಿಧಾನಸಭೆಯಲ್ಲಿ ಅವತ್ತು ವಿರೋಧ ಮಾಡಿಲ್ಲ? ಇವ್ರ ತಂದೆ ಏನ್ ಕನಕಪುರದಲ್ಲಿ ಚಿನ್ನಾಳಿಯಕ್ಕೆ ಹೋಗಾರಂತಲ್ಲ ಎಲ್ಲ ಕಡೆ ಹಳ್ಳಿಗೆ. ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಹೋಗಿಬೇಕು ಅಂತ ಹೇಳಿ ಕಳೆದ 2 ದಿನಗಳಿಂದ ನಡೀತಾ ಇರ್ತಕ್ಕಂಥ ಈ ಪಾದಯಾತ್ರೆ 3ನೇ ದಿನಕ್ಕೆ ಇವತ್ತು ಬಂದಿರತಕ್ಕಂಥದ್ದು. ಯಾವುದೇ ಅಧಿಕಾರಕ್ಕೆ ಬರಬೇಕು ಅನ್ನುವ ಕಾರಣದಿಂದಲ್ಲ. ನಮ್ಮ ಈ ಹೋರಾಟ ಈ ರಾಜ್ಯದಲ್ಲಿ ಒಂದು ವಚನಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನಿದೆ, ಬಿಜೆಪಿ ಜೆಡಿಎಸ್ ಮೈಸೂರು ಚಲೋಗೆ ಟಕ್ಕರ್ ಕೊಡೋಕೆ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ಕೈಗೊಂಡಿದೆ. ಇಂದು ಮಂಡ್ಯದಲ್ಲಿ ಜನಾಂದೋಲನ ಸಮಾವೇಶ ನಡೆಯಿತು. ಮದ್ದೂರಿನ ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ಸಮಾವೇಶದಲ್ಲಿ ಸಚಿವ ಚಲುವರಾಯಸ್ವಾಮಿ, ಎಚ್.ಕೆ. ಪಾಟೀಲ್, ಕೆಎನ್ ರಾಜಣ್ಣ, ರಾಮಲಿಂಗಾರೆಡ್ಡಿ, ಮಧು ಬಂಗಾರಪ್ಪ, ಎಂಸಿ ಸುಧಾಕರ್, ಶಾಸಕರಾದ ಟಿಬಿ ಜಯಚಂದ್ರ, ರಮೇಶ್ ಬಂಡಿಸಿದ್ದೇಗೌಡ, ಎಸ್ಆರ್ ಶ್ರೀನಿವಾಸ್ ಸೇರಿದಂತೆ ಹಲವು ಶಾಸಕರು ಹಾಗೂ ನಾಯಕರು ಭಾಗಿಯಾಗಿದ್ದರು. ಕಾರ್ಯಕ್ರಮಕ್ಕೂ ಮುನ್ನ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಅದ್ದೂರಿ ಸ್ವಾಗತ ಸಿಕ್ಕಿತ್ತು. ಕ್ರೇನ್ ಮೂಲಕ ಬೃಹತ್ ಹೂವಿನ ಹಾರ ಹಾಕಿ ಕಾರ್ಯಕರ್ತರು ಡಿಕೆಶಿಗೆ ವೆಲ್ಕಮ್ ಮಾಡಿದ್ರು. ಇನ್ನು ಈ ವೇಳೆ ಮಾತನಾಡಿದ ಡಿಕೆ ಶಿವಕುಮಾರ್, ಚಲುವರಾಯಸ್ವಾಮಿ, ಎಚ್.ಕೆ. ಪಾಟೀಲ್ ಬಿಜೆಪಿಗರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮಿಸ್ಟರ್ ವಿಜೇಂದ್ರ, ಮಿಸ್ಟರ್ ಅಶೋಕ್, ನಿಮ್ಗೂ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೆಜ್ಜೆ ಹಾಕೋದಲ್ಲ, ಇಲ್ಲಿ ನಡೆಯೋದಲ್ಲ. ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಈ ಜನತೆ ಕೊಡಬೇಕು. ಈ ಆಂದೋಲನ ಈ ಸರ್ಕಾರಕ್ಕೆ ಸಿದ್ದರಾಮಯ್ಯನವ್ರನ್ನ ಮುಟ್ಟಕ್ಕೆ ನಿಮ್ ಹಣೆಲೂ ಬರ್ದಿಲ್ಲ. ಇದನ್ನ ನೀವು ತಿಳ್ಕೊಳ್ಳಿ. ಷೇರು ಮಾರುಕಟ್ಟೆಯಲ್ಲಿ ಇಂದು ಸಂಭವಿಸಿದ ಭಾರೀ ಕುಸಿತದ ಪರಿಣಾಮ ಹೂಡಿಕೆದಾರರ ಸಂಪತ್ತು 17.3 ಲಕ್ಷ ಕೋಟಿಯಷ್ಟು ನಷ್ಟ ಕಂಡಿದೆ. ಷೇರುಪೇಟೆಯ ಸೂಚ್ಯಂಕಗಳಾದ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಇಂದು 2 ಸಲ ಭಾರೀ ಕುಸಿತ ದಾಖಲಿಸಿದ್ವು. ಅಮೆರಿಕದ ಆರ್ಥಿಕತೆಯ ಹಿಂಜರಿತದ ಭೀತಿಯಿಂದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರೀ ಪಲ್ಲಟ ಆಗಿದೆ. ಷೇರು ಮಾರುಕಟ್ಟೆಯ ಮೌಲ್ಯ ಹಿಂದಿನ ದಾಖಲಾತಿ ರೂಪಾಯಿ 457.16 ಲಕ್ಷ ಕೋಟಿಯ ಮೌಲ್ಯದಿಂದ ರೂಪಾಯಿ 440.13 ಲಕ್ಷ ಕೋಟಿಗೆ ಕುಸಿದಿದೆ.